ಬಟ್ ನಿಜವಾಗಿ ಜನಸೇವೆ ಮಾಡ್ತಿರ್ಬೋದು ಆಮದು ಬೇರೆ. ಬಟ್ ಈ ಡಿಫ್ರೆನ್ಸ್ ಬಂದಿದ್ದು ಮೋದಿ ವರ್ಸಸ್ ಯೋಗಿ. ಇಲ್ಲಿ ಅಖಿಲೇಶ್ ದೂರ ಕುಳಿದುಬಿಟ್ಟಿದ್ದಾರೆ. ಈಗ ಅಖಿಲೇಶ್ ಯಾದವ್ ಅವರು 3ನೇ ಪರ್ಸನ್, 3rd ಪರ್ಸನ್. ಹೀಗಾಗಿ ಈ ಒಂದು ಉತ್ತರ ಪ್ರದೇಶದ ರಾಜಕೀಯ ಇವತ್ತು ಹೊಸ ತಿರುವನ್ನು ಬಿಡ್ಕೊಳ್ತಾ ಇದ್ದೆ ಅಂತ ನೃಪೇನ್ ಮಿಶ್ರಾ ಅವರು ನೇರವಾಗಿ ಇದು ಡಕಾಯಿತಿ ಆಗಿದೆ ಅಂತೇಳಿ ಇದಕ್ಕೆ ನಾವು ಮತ್ತು ಇಲ್ಲಿ ಇನ್ನೊಂದು ಗಮನಿಸ್ಬೇಕಾಯ್ತೇನಪ್ಪ ಅಂದರೆ FIR ಆಗಿರಲಿಲ್ಲ. ಯಾರ ಮೇಲೆ ಆರೋಪ ಮಾಡೋದು? ಮೇನ್ ಬರೋದು ಚಂಪತ್ ರಾಯ್, ಬನ್ಸಾಲ್ ಮತ್ತು ಇನ್ನೊಂದು ಗೋಪಾಲ್ ರಾವ್, ಇನ್ನೊಂದಿಷ್ಟು ಜನ ಬರ್ತಾ ಇದ್ದಾರೆ. ಇವರು ಅಲ್ಲಿ ಭೂಮಿಯಲ್ಲಿ ಅವ್ಯವಹಾರ ಮಾಡಿದ್ದಾರೆ, ದುಡ್ಡೆಲ್ಲ ವ್ಯವಹಾರ ಮಾಡಿದ್ದಾರೆ, ಇವ್ರ ಜೊತೆಗಾರರು ಮಾಡಿದ್ದಾರೆ. ಇವ್ರ ಮೇಲೆಲ್ಲ ಆರೋಪ ಇದೆ. ಇವರೆಲ್ಲ ವಿಶ್ವ ಪರಿಷದವರು ಅನ್ನುವಂಥದ್ದು. ಅಂದರೆ ಒಟ್ಟಾರೆಯಾಗಿ ಈ ಒಂದು ವಿಷಯದಲ್ಲೇ ವಿಶೇಷವಾಗಿ ಅಲ್ಲಿ ಕೇಂದ್ರದಿಂದ ಈ ನೃಪೇನ್ ಮಿಶ್ರಾ ಅವರು ಅದರ ವರ್ಸಸ್ ಆಗಿ ಇವತ್ತು ಯೋಗಿ ಅವರಿದ್ದಾರೆ. ಯೋಗಿ ಅವರು SIT ನೇಮಿಸಿದ್ದಾರೆ. SIT ಮೂಲಕ ಕೇಸ್ ಮುಚ್ಚಾಗ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಇನ್ನುಳಿದವ್ರದ್ದು ವಾದ, ಅಖಿಲೇಶ್ ಯಾದವ್ರದ್ದು ವಾದ. ಹೀಗಾಗಿ ಈ ಒಂದು ತಿಕ್ಕಾಟದಲ್ಲಿ, ಅಧಿಕಾರ ತಿಕ್ಕಾಟದಲ್ಲಿ BJP ಯಾವ ರಾಮನಿಂದ BJP ಇವತ್ತು ದೇಶವನ್ನು ಆಳ್ತಾ ಇದ್ರೋ ಆ ರಾಮನ ಸ್ಥಳದಲ್ಲಿಯೇ ಈ ಒಂದು ಹೊಸ ಒಂದು ಸಮಸ್ಯೆ ಉದ್ಭವ ಆಗಿದ್ದನ್ನು ನೋಡಿದರೆ ಮುಂಬರುವ ದಿನಗಳಲ್ಲಿ BJP ತನ್ನ ಅಂತಃಕಲದಿಂದ ತಾಣ ಅಲ್ಲಿ ಬಿದ್ದು ಹೋಗ್ತಾರೆ ಅನ್ನೋಂಥ ಒಂದು ಮಾತು. ಆದ್ರೆ ಇವತ್ತಿನ ಇಲೆಕ್ಷನ್ ವ್ಯವಸ್ಥೆ ಮತ್ತಿನ ವ್ಯವಸ್ಥೆ ನೋಡಿದಾಗ ಅದಾಗುವ ಸಾಧ್ಯತೆಗಳು ಕಡಿಮೆ. ಯಾಕಂದ್ರೆ BJPಯನ್ನು ಗೆಲ್ಲಿಸ್ಕೊಳ್ತಾರೆ, ಆದ್ರೆ ಬದಲಾಗಬೇಕಾದ ನಾಯಕರಷ್ಟ. ಯೋಗಿಯವರು ಬದಲಾಗಿ ಮತ್ತೊಬ್ಬರು ಯಾರು ನೇಮಿಸುವಂಥದ್ದು. ಯಾಕಂದ್ರೆ ಯೋಗಿಯವರು ಬಂದ್ರೆ ಮುಂದಿನ PM ನೆಕ್ಸ್ಟ್ 2029 ನಡೆಯುವಂಥ ಚುನಾವಣೆಯಲ್ಲೇ ಮೋದಿ ಅವರು ಇದ್ದರೂ ಸಹಿತ ಅವರ ನಂತರದ ಕ್ಯಾಂಡಿಡೇಟ್ ಯಾರಪ್ಪ ಅಂದರೆ ಯೋಗಿ ಅನ್ನುವಂಥ ವಾತಾವರಣ ಶುರುವಾಗಿಬಿಡ್ತದೆ. ಅದಕ್ಕೆ ಯೋಗಿ ಅವರನ್ನು ಬದುಕಿ ಸರಿಸುವಂಥ ಕೆಲಸ ನಡೆದಾವ ಅಂತೇಳಿ ಅಲ್ಲಿಯ ಬಲ್ಲ ಮೂಲಗಳ ಮೂಲಕ ಅಲ್ಲಿಯ ಸ್ಥಾನಿಕ ರಾಜಕೀಯ ವಿಶ್ಲೇಷಕರ ಮೂಲಕ ಹೊರಗೆ ಬರ್ತಾ ಇದ್ದಾವೆ. ಇದರ ಅರ್ಥ ಇಷ್ಟ ಇಲ್ಲೇ ಇನ್ನು ಮುಂದೆ ಬರುತ್ತಿರುವಂಥ ಈ ಚುನಾವಣೆಯಲ್ಲೇ ನಡೆದಿರುವಂಥದ್ದು ಏನಂದ್ರೆ ಯೋಗಿ ಅವರನ್ನು ಬದುಕಿ ಸರಿಸಬೇಕು, ತಮ್ಮದೇ ಆದಂಥ ವ್ಯಕ್ತಿಯನ್ನು ಶಾರ್ ಅವ್ರ ಥರ ಇಡಬೇಕು. ಮತ್ತು ನಾಳೆ ಒಂದು ವೇಳೆ ಮೋದಿ ಅವ್ರ ನಂತರ ಯಾರು ಅಂದಾಗ ಶಾರ್ ಅವರಪ್ಪ ಮುಂದಿನ